ನೋಡ್ದೇನು ಗೋವಿಂದ, ನೀನ್ ಹೆಂಡ್ತಿ ಎಂತ ಸುಳ್ಳು ಹೇಳಿದಾಳೆ ದುಡ್ಡಿಸ್ಕಮಕ್ಕೋಸ್ಕರನ? ಹಾ, ಅಲ್ಲ ಅವಳು ಮಾಡಿರೋ ತಪ್ಪಿಗೆ ನಿಂತಾಗೆ ಸುಳ್ಳು ಹೇಳಿ ದುಡ್ಡಿಸ್ಕೊಂಬಂದು ಕೊಟ್ಟವಳಲ್ಲ. ಹಾ, ಓ, ಸುಮ್ಮನೆ ಹಿಂಗೆ ಮಾಡಿದ್ದೀನಿ ನಾನು, ಹಿಂಗೆ ಏನೋ ಎಡವಟ್ಟು ಕೆಲಸ ಮಾಡಿದ್ದೀನಿ, ದುಡ್ಡು ಕೊಡು ಅಂತಂದ್ರೆ ನೀನು ಕೊಡಲ್ವಲ್ಲ. ಅದಕ್ಕೇನೆ ಹಿಂಗೆ ಸುಳ್ಳು ಹೇಳಿ ಅಣ್ಣಗೆ ಆಪ್ರೇಷನ್ನು ಅಂತ ಹೇಳಿರೆ ಕೊಡ್ತೀಯ ದುಡ್ಡ ಅಂತ ಹೇಳಿ ಆಪ್ರೇಷನ್ನು ಅಂತ ಹೇಳೋಳಲ್ಲ ಅವಳು ನಿನ್ನ ಹೆಂಡ್ತಿ. ಹಾಂ, ಲೆಕ್ಕ ಹಾಕು. ಹಾಂ, ಅಲ್ಲ ಅವಳಿಗೆ ಹೆಂಗಾದ್ರೂ ಮನ್ಸು ಬಂತಮ್ಮ, ಚೆನ್ನಾಗಿರೋ ಅಣ್ಣಗೆ ಚೆನ್ನಾಗಿಲ್ಲ ಅಂತ ಹೇಳುವಷ್ಟು ಮನಸ್ಸಾದ್ರೂ ಹೆಂಗೆ ಅವಳಿಗೆ? ಹಾಂ, ಅವಳು ಹಂಗೇನೆ ನಿನ್ನ ಹೆಂಡ್ತಿ. ಹಾಂ, ಮದುವೆ ಆಗಿ ಹೊಸ್ದಾಗಿ ಬಂದಾಗ ಘನವಾಗಿ ಅಡುಗೆ ಮಾಡಕ್ಕೂ ಪಾತ್ರೆ ತೊಳೆಯಕ್ಕೆ ಎಲ್ಲ ಬರೋದು. ನಾನ್ತಾಗ ನಾಟಕ ಮಾಡಾಳಲ್ಲ, ನನಗೆ ಬರಲ್ಲ ಕಣತ್ತೆ, ಅಡುಗೆ ಮಾಡಕ್ಕೆ ಬರಲ್ಲ, ಮುದ್ದೆ ಮಾಡಕ್ಕೆ ಬರಲ್ಲ, ಸಾರು ಮಾಡಕ್ಕೆ ಬರಲ್ಲ ಅಂತಾನ ಹೆಂಗೆ ನಾಟಕ ಮಾಡಿಬಿಟ್ಲು. ಹಾಂ, 1 ವರ್ಷ 2 ವರ್ಷ ಆಮೇಲೆ ನನಗೆ ಯಾವಾಗ ಗೊತ್ತಾತ ನಿನ್ನ ಹೆಂಡ್ತಿದ್ ನಾಟಕ ಅಂಬೋದು, ಆವಾಗ ಸರಿಯಾಗಿ ಬಗ್ಗಿಸ್ತೆ ನೋಡು. ಹಾಂ, ನಾನು ಅಷ್ಟೇನೆ ಸರಿಯಾಗಿ ಏರಿಕ್ತೀನಿ ಇರು. ಇವಾಗ ಹೋಗಿ ಏನೋ ಈ ಸಿದ್ದಪ್ಪರು ಕಾಳಮ್ಮರೂ ಅಪರೂಪಕ್ಕೆ ಬಂದಿದ್ರೆ ಕೋಳಿ ಸಾರು ಮಾಡಿಸ್ತೀವಿ ಉಂಡೋಗ್ರಿ ಅಂತ ಹೇಳಿದಕ್ಕೆ ಉಳ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಏನೂ ಇಲ್ಲ, ಇಷ್ಟೊತ್ತಿಗೆ ಊರಿಗೆ ಹೋಗಿ ಹೇರಿಕ್ತಿದ್ದೆ ಅವಳ. ಹೆಂಗೋ ರಾಜ ಆಮೇಲೆ ರಾಜ್ನ ಹೆಂಡ್ತಿನೂ ನೋಡಿಲ್ಲ, ಎಲ್ಲಾದ್ರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಉಳ್ಕೊಂಡೆ. ಉಳ್ಳ ಬಂದಿದ್ದೀವಿ, ತಿರುಗಿ ಇನ್ನೇನು ಎಲ್ಲೂ ಯಾವಾಗ ಬರ್ತೀವೋ ಏನೋ ಅಂತ ಹೇಳಿ ಉಳ್ಕೊಂಡಿದ್ದೆ ಅಷ್ಟೇನೆ. ಓ, ಏನಮ್ಮ ಯಾವಾಗ ಬಂದೆ? ಕಮಲಜ್ಜಿ ಚೆನ್ನಾಗಿದೀಯಾ? ನಾವು ಬಂದು ಓಟ ತಾತಪ್ಪ. ಹಾಂ, ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ನಾವು ಕಾಯ್ತಾ ಇದ್ದೀವಿ. ನೀನು ಬರಲಿಲ್ಲ, ನೀನು ಹೆಂಡ್ತಿನ ಮಗಳನ್ನ ಕರ್ಕೊಂಡು ಎಲ್ಗೋ ಹೋಗಿತ್ತಂತೆ. ಅದಕ್ಕೇನೆ ನಿನ್ನ ಮಗಳನ್ನು ನಿಮ್ಮನ್ನು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಉಳ್ಕೊಂಡಿದ್ವಿ. ಅದು ಅಲ್ಲದೆ ನಿಮ್ಮ ಅಮ್ಮನೂ ಕೋಳಿ ತರಿಸ್ತೀನಿ, ಸಾರು ಮಾಡ್ತಾರೆ ಉಂಡೋಗಿರು ಅಂತ ಅಂದ್ರೆ ಅದಕ್ಕೆ ಉಳ್ಕೊಂಡ್ವಿ. ಇಲ್ಲಾಂದ್ರೆ ಇಟ್ಟತ್ತಿಗೆ ಹೋಗ್ತಿದ್ವಪ್ಪ. ಹಾಂ, ಚೆನ್ನಾಗಿದ್ಯಾ? ಏನಮ್ಮ ಚೆನ್ನಾಗಿದೆಯೇ ಮಲ್ಲಿ? ಹ್ಞೂ ದೊಡ್ಡಪ್ಪ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಹಾಂ, ಹ್ಞೂನಮ್ಮ, ನಾವು ಎಲ್ಲ ಚೆನ್ನಾಗಿದ್ದೀವಿ. ನಿಮ್ಮ ಮದುವೆನೂ ನೋಡೋಕ್ಕಾಗಲಿಲ್ಲ, ನಿಮ್ಮ ಮಗಳು ನಾಮಕರಣನೂ ನೋಡೋಕ್ಕಾಗಲಿಲ್ಲ ನಮಗೆ. ಬರೋಕ್ಕೂ ಆಗಲಿಲ್ಲ. ಹಾಂ, ನನ್ನ ಹೆಂಡ್ತಿ ಬಂದಿದ್ಲಲ್ಲ, ಹಾಂ, ಅದಕ್ಕೆ ನಾನು ಬರಲಿಲ್ಲ, ಏನೂ ಇಲ್ಲ. ಹಾಂ, ಹೆಂಗೋ ದಡಪ್ಪ, ಈಗಲಾದರೂ ಬಂದ್ರಲ್ಲ ಅಷ್ಟೇ ಸಾಕು ಬಿಡಿ. ಹಾಂ, ಅಲ್ಲ ಮಾವ, ಇಷ್ಟು ದಿನಕ್ಕೆ ಬಂದಿದ್ದೀರಲ್ಲ ನೀವು ನಮ್ಮೂರಿಗೆ. ಹಾಂ, ನನ್ನ ಮದುವೆ ಆಗಿ ಬಂದಾಗಿಂದನ ಒಂದು ಸಲನೂ ಬಂದಿಲ್ಲ ನೀವಿಬ್ರು. ಹಾಂ, ಯಾವಾಗಲೂ ಅತ್ತೆನೂ ಬರೋರು, ರಾಣಿನೂ ಬರೋಳು, ಆದರೆ ನೀವು ಮಾತ್ರ ಬಂದಿರಲಿಲ್ಲ. ಅಯ್ಯೋ, ಯಾವಾಗನ ಹೋದ್ರಾತು ಅಂತ ಹೇಳಿ ಸುಮ್ಮನಾಗಿದ್ವಿ. ಇವಾಗ ಒಂದು ಸಂದರ್ಭ ಸಿಕ್ತು ಬರೋ ಅಂಥದ್ದು, ಅದಕ್ಕೆ ಬಂದ್ವಿ. ಹಾಂ, ಇಲ್ದಿದ್ರೆ ನಾವಿನ್ ಯಾಕೆ ಬರ್ತಿದ್ವಿ ಸುಮ್ಮನೆ ಇವಾಗ ಹೇಳು? ಹಾಂ, ಹೌದಾ? ಏನಜ್ಜಿ, ಏನು ಸಂದರ್ಭ, ಏನು ವಿಶೇಷ? ಏನನ ಮದುವೆ ಮಾಡ್ತೀರೇನು ಯಾರ್ದನ? ರವಿದೋ ಸುಂದ್ರಂದೋ ಯಾರ್ದಾದ್ರೂ? ಏ, ಮದುವೆ ಇಲ್ಲ ಗಿದ್ವೆ ಇಲ್ಲ. ನಿಮ್ಮ ಅತ್ತೆ ಇದ್ದಾಳಲ್ಲ, ನಿಮ್ಮ ಅತ್ತೆ ಮಾಡಿರೋ ಕೆಲಸ ನಿನಗೆ ಗೊತ್ತಾದ್ರೆ ಏನೂ ಇಲ್ಲ, ನೀನು ಬಾಯಿ ಬಡ್ಕೊಂತೀಯ. ಹಾಂ, ಯಮ್ಮ ಹೋಗ್ಲಿ ಬಿಡು, ಸುಮ್ಮನಿರು. ಆ ವಿಷಯ ಯಾಕೆ ಸುಮ್ಮನೆ, ಇವಾಗ ಅಲ್ಲಿ ಹೋದಾಗ ಮಾತಾಡೋಣ, ಇವಾಗ ಸುಮ್ಮನಿರು. ಹಾಂ, ಈಗ ಅವನ್ನೆಲ್ಲ ಕೆದಿಗೆ ಕುಕ್ಕಬೇಡ. ಯಾಕೆ ಮಾವ, ಏನು ಮಾಡ್ತು ಅತ್ತೆ? ಅಲ್ಲ, ಮೊನ್ನೆ ಇನ್ನೂ ಓತು ಇಲ್ಲಿಂದನ? ಏನೂ ಇಲ್ಲ, ಹಿಂಗೆ ಸಣ್ಣ ಪುಟ್ಟವು ಇರ್ತಾವಲ್ಲ ಮನೆ ಅಂದಮೇಲೆ. ಹಾಂ, ಅದೇ ಹೇಳ್ತೈತಿ, ಏನೂ ಇಲ್ಲ ಬಿಡು. ಹಾಂ, ಕೊಡಪ್ಪ ನಿನ್ನ ಮಗಳು, ನಾ ಎತ್ಕೆ ಮನ. ಹಾಂ, ಹೆಂಗಿದ್ದಾಳೆ? ಅಲೆಲೆಲೆಲೆ ಬಂಗಾರಿ ನೋಡು, ಏನು ಮುದ್ದಾಗಿದ್ದಾಳಪ್ಪ ನಿನ್ನ ಮಗಳು ರಾಜ. ಹಾಂ, ನಿನ್ನ ಮಗಳು ನಾನು ನೋಡೋಕ್ಕೇ ಆಗಿರಲಿಲ್ಲ, ಉಡ್ದಾಗಿನ್ನ. ಹೋಗಿ ಬರೋಣ ಅನ್ಕೊಂತಿದ್ದೆ, ಹೋಗೋಣ ಬಿಡತ್ಲಾಗೆ ಯಾವಾಗ ಅನ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಹಾಂ, ಹೊಲ್ದಾಗ ಅದು ಇದು ಏನಾದರೂ ಕೆಲಸ ಇದ್ದೇ ಇರೋದಲ್ಲ. ಅದಲ್ಲದೆ ನಿಮ್ಮ ಅತ್ತೆ ಆಗಲ ಬರೋಣ, ಆಗಲ ಅವಳೇ ಹೋಗ್ತಾಳೆ, ನಾನು ಇನ್ನೇನು ಅಂತಾನ ಸುಮ್ಮನೆ ಆಗ್ತಿದ್ದೆ. ಹಾಂ, ಯಾಕ ಮಳ್ತೀಯ ಚಿನಿ? ಹಾಂ, ನಾವು ನಿಮ್ಮರೆ ಕಣಮ್ಮವು, ನಾವೇನೇನು ಬ್ಯಾರೆ ಇರಲ್ಲವು. ಹ್ಞೂ, ಏನು ಅಂದರೆ ನೀನು ನೋಡಕ್ಕೆ ಬಂದಿರಲಿಲ್ಲ ಇಷ್ಟು ದಿನ. ಹ್ಞೂ, ನಿಮ್ಮ ತಾತಗೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಿದ್ಲು ನಿಮ್ಮ ಅಜ್ಜಿ. ಅದಕ್ಕೆ ಹಣ್ಣು ಬಿಸ್ಕತ್ತು ಬ್ರೆಡ್ಡು ಎಲ್ಲ ತಂದಿದ್ದೀನಿ. ನೀನು ಆಮೇಲೆ ನಿಮ್ಮ ಅತ್ತೆ ಇದ್ದಾಳಲ್ಲ ಪೊದ್ದು, ಇಬ್ಬರು ತಿನ್ರಿ. ಹಂಗೆ ಹಾಂ, ಅಳಬೇಡ ಸುಮ್ಮನಿರು. ಹ್ಞೂ, ನೋಡ ರಾಜ, ನಿನ್ನ ಮಗಳು ಹಾಳೆ ಹೇಳ್ತಾಳೆ ಅಪ್ಪಯ್ಯ ಅಮ್ಮಯ್ಯ ಅಂತಾನ. ಹಾಂ, ಹ್ಞೂ, ವಾಸುಬ್ರು ನೋಡಿದ ಹಂಗೇನೆ ಹೋಗಲ್ಲ, ವಾಸುಬ್ರು ತಗ ಯಾರು ತಕೋನು. ಇಲ್ಲೇ ನಮ್ಮ ಮನೆಯವ್ರ ತಕ್ಕೆ ಅಷ್ಟೇನೆ ಹೋಗೋದು, ಜಾಸ್ತಿನ ಇನ್ನು ಯಾರ ತಕ್ಕ ಹೋಗಲ್ಲ ಅವಳು. ಯಾರನ್ನ ಎತ್ಕೊಂಡ್ರೆ ಅಳ್ತಾಳೆ. ಯಾರನ್ನ ಒಂದು ಸ್ವಲ್ಪ ಹೊತ್ತು ಮುದ್ದಾಗಿದ್ದಾಳೆ ಅಂತೇಳಿ ಮುದ್ದು ಮಾಡೋಣ ಅಂತೇಳಿ ಎತ್ಕೊಂಡು ಒಂದು ಮುದ್ದು ಕೊಟ್ರು ಅಳ್ತಾಳೆ, ಒರೆಸ್ತಾಳೆ. ಹಾಂ, ಯಾರು ಮುದ್ದು ಕೊಡಂಗಿಲ್ಲ ಅವಳಿಗೆ, ಮುದ್ದು ಕೊಟ್ರೆ ಸಾಕು ಕೆನ್ನಿಗೆ ಬಾರಿಸ್ತಾಳೆ. ಹಾಂ, ಮುದ್ದು ಕೊಡ್ಬೇಡ್ರಿ ಅಂತಾನ. ತಾತ ಕಣಮ್ಮ ಅವರು, ತಾತ. ಏನು ಮಾಡಲ್ಲ, ಒಂದು ಸ್ವಲ್ಪ ತೀರಮ್ಮ ಎತ್ಕೊಂಡವ್ರೆ ಇರು, ಏನು ಮಾಡಲ್ಲ ಅವರು ನಮ್ಮರೇನೆ. ಹಾಂ, ಏ ಕಾವೇರಿ, ತಾತಂತಕ್ಕೆ ಹೋಗಿದ್ಯಾ ನೀನು? ಹಾಂ, ಎಲ್ಲಿಗೆ ಹೋಗಿದ್ದೆ ಈಟತ್ತನು? ನಾನು ಮಂಜ ರಂಗ ಎಲ್ಲ ಆಟ ಆಡಿದ್ವಿ ಗೊತ್ತಾ, ಜೂಟ್ ಮುಟ್ಟಾಟನ. ನೀನು ಬರ್ಬೇಕಾಗಿತ್ತು ನಮ್ಮ ಜೊತೆಗೆ. ಹಾಂ, ಅತ್ತ ಅತ್ತ ಅತ್ತ
ನಿನ್ನ ಮಗಳು ಪೊದ್ದು ನೋಡ್ತಿದ್ದಂಗೆ ಅತ್ತ ಅತ್ತ ಅಂತ ಅವಳದ್ ನೋಡು. ಹ್ಞೂ ಕಣಜ್ಜಿ, ನನ್ನ ಮಗಳಿಗೆ ಪೊದ್ದು ಅಂದರೆ ತುಂಬ ಇಷ್ಟ. ಪೊದ್ದು ಇದ್ರೆ ಯಾರು ಬೇಡ, ನಾನು ಬೇಡ, ಅವ್ರ ಅಮ್ಮನೂ ಬೇಡ. ಪೊದ್ದು ಒಬ್ಬಳಿದ್ರೆ ಸಾಕು, ಅವಳ ಜೊತೆಗೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಯಾಕೆ ಹೇಳ್ತೀಯ ಕಾವೇರಿ? ನಾನು ಎತ್ಕೋಬೇಕು ನಿನ್ನ? ಬಾ ಎತ್ಕೊಂತೀನಿ. ಎದ್ದಾಗಿಂದ ಎತ್ಕೊಂಡಿಲ್ಲ ನಾನು ನಿನ್ನ. ಅದಕ್ಕೆ ಕೈ ಸಾಸ್ತಾಳೆ ಎತ್ಕೊಂಬ್ಲಿ ಅಂತ ಕಳ್ಳಿ. ಎತ್ಕೊಳ್ಳಂಪದು. ಎತ್ಕೆ. ಯಾಕೆ ಅಳ್ತಾಳ ಅವಳು? ವಾಸುಬ್ರು ಅಲ್ವಿ, ನಾವೆಂದು ಬಂದಿಲ್ವಲ್ಲ. ಮಕ್ಕ ನೋಡಿ ಅಳ್ತಾಳೆ, ಯಾರ ವಾಸುಬ್ರು ಆಗ್ಯಾರಲ್ಲ ಅಂತಾನೆ. ಎತ್ಕೆ ನೀನು. ನೋಡ್ದೇನೋ ರಾಜ, ಪೊದ್ದು ಎತ್ಕೊಂತಿದ್ದಂಗೆ ಹೆಂಗ್ ನೋಗ್ತಾಳೆ ನಿನ್ನ ಮಗಳು. ಓ ಮಾವ ಹೇಳಿಲ್ವಾ ಪೊದ್ದು ಅಂದರೆ ತುಂಬ ಇಷ್ಟ ಅಂತಾನ. ಅದಕ್ಕೆ ಪೊದ್ದು ತಕ ಹೋದ್ರೆ ಯಾರು ತಕ ಹೋಗಲ್ಲ ಅವಳು. ಪೊದ್ದು ಹೋಗಮ್ಮ, ಹೊರ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಬರೋಗಿ ಹೋಗು. ಏನಮ್ಮ ಮಲ್ಲಿ, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಏನು ಬದುಕು ಅವ್ರದ್ದು? ಹ್ಞೂ ಅಜ್ಜಿ, ಚೆನ್ನಾಗಿದ್ದಾರೆ ಎಲ್ಲರೂ. ಇನ್ನೇನು ಇಲ್ಲ, ದನ ಇದ್ದಾವೆ. ನಮ್ಮದು ಒಂದಿಷ್ಟು ಜಮೀನು ಐತಿ, ಅದ್ರಾಗೆ ಯಾತನ ಬೆಳೆ ಹಾಕ್ಯಂಬತ್ತು ನಮ್ಮ ಅಪ್ಪಯ್ಯ. ನಮ್ಮ ಅಮ್ಮ ಕೂಲಿ ಹೋಗುತ್ತೆ. ನಮ್ಮ ಅಪ್ಪನೂ ಮನೆದೇನು ಕೆಲಸ ಇಲ್ಲ ಅಂತಂದ್ರೆ ನಮ್ಮ ಅಪ್ಪನೂ ಕೂಲಿ ಹೋಗುತ್ತೆ. ಚೆನ್ನಾಗಿದ್ದಾರೆ. ಬರ್ರಿ ಹೋಗೋಣ ನಮ್ಮಂತಕ್ಕೆ, ತೋರಿಸ್ಕೊಂಬತ್ತೀನಿ ನಮ್ಮ ಮನೇನು. ಕಣಮ್ಮ, ನಾವು ಜಲ್ದಿ ಊರಿಗೆ ಹೋಗ್ಬೇಕು. ಅವಾಗಲೇ ಹೋಗ್ತಿದ್ವಿ. ಏನು ಮಾಡ್ತೀಯಾ, ಈ ಸಿದ್ದಪ್ಪನು ಕಾಳಮ್ಮನೂ ಯಾತ ಕೋಳಿ ತೋರಿಸ್ತೀವಿ ಅಪ್ರೂಪಕ್ಕೆ ಬಂದಿದ್ರ ಅಂತಂದ್ರೆ, ಅದು ಅಲ್ದೇನೆ ನೀವು ಬೇರೆ ಬರ್ಲಿಲ್ವಲ್ಲ, ಅದಕ್ಕೇನೆ ನಿಮ್ಮನ್ನು ಎಲ್ಲರನ್ನೂ ಮಾತಾಡ್ಸಂಗೆ ಆಗುತ್ತೆ ಅಂತೇಳಿ ಈಟತ್ತು ಉಳ್ಕೊಂಡಿದ್ವಿ. ಇಲ್ಲಾಂದ್ರೆ ಈಟತ್ತು ಯಾವಾಗಲೂ ಊರಿಗೆ ಹೋಗಿರ್ತಿದ್ವಿ. ಹೋಗ್ಬೇಕು ನಾವು ಜಲ್ದು. ಇನ್ನೊಂದ್ಸಲ ಯಾವಾಗ ಬಂದಾಗ ಬತ್ತೀವಿ ಹೇಳಿ ನಿಮ್ಮ ಅಪ್ಪ ಅಮ್ಮ ಮಂತಕ್ಕೆ. ಹೌದಾ, ಸರಿ. ಕೋಳಿ ಸಾರು ಆಗಿದ್ರೆ, ಮುದ್ದೇನು ಆಗಿದ್ರೆ ಇಕ್ಕೆಮ್ಮನ್ ಕೊಡ್ತೀನಿ, ಊಟ ಮಾಡಿವ್ರಂತೆ. ಇರ್ರಿ ಕೂತ್ಕೊಳ್ರಿ. ಸರಿ ಅಮ್ಮಲ್ಲಿ ಜಲ್ದೊಂದು ಟಿಕ್ ಕೊಡಮ್ಮ, ನಾವು ಹೋಗ್ಬೇಕು. ನಾವು ಉಂಬಂಗೆ ಇರಲಿಲ್ಲ. ಏನು ಮಾಡ್ತೀವಿ, ಇವ್ರು ಬಲವಂತಕ್ಕೆ ಉಳ್ಕೊಂಡಿದ್ದೆ ಅಷ್ಟೇನೆ. ಉಂಡು ಹೋಗೋಣ ಬಿಡತ್ಲಾಗಿ, ಇನ್ನೇನು ಮಾಡೋದು, ಇಷ್ಟೊಂದು ಬಲವಂತ ಮಾಡ್ತಾರೆ ಅಂತಾನೆ. ಜಲ್ದು ಒಂದು ಈಟು ಇಕ್ಕೆಂಬರಾಗಮ್ಮ. ಜಾಸ್ತಿ ಏನು ಇಕ್ಕೆಂಬರಬೇಡ, ಒಂದು ಈಟು 1-3 ಮುದ್ದೆ ಅಷ್ಟು ಇಕ್ಕೊಂಡು ಒಂದು ಈಟು ಅನ್ನ ಇಕ್ಕೆಂಬ ಸಾಕು. ಹೋಗಿ ಜಲ್ದಿ ತಕೊಂಬರಮ್ಮ, ನಾವು ಹೋಗ್ಬೇಕು ಊರಿಗೆ. ವಾ ಗೋವಿಂದ, ಯಾವಾಗ ಬಂದು? ಕಮಲಮ್ಮ ಚೆನ್ನಾಗಿದ್ದೀನಿ. ಅಪ್ರೂಪಕ್ಕೆ ಬಂದ್ರಮ್ಮ. ವರ್ಷ ಆಯ್ತು ನಮ್ಮ ಮನೆಗೆ ಬಂದಿದ್ದು ನೀವು. ಓ ಕಾಣತ್ತೆ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೀಯಾ? ಎಲ್ಲಿಗೆ ಹೋಗ್ತೀಯ? ಮನ್ ತಗೊಂಬದಿರಲ್ಲ. ನಾವು ಬಂದಿದ್ವಿ ನೆಂಟ್ರು, ಮಂತಾಗಿರೋದು ಬಿಟ್ಟು ಎಲ್ಲಿಗೆ ಹೋಗೋ ಕುಕ್ಕಂತೀಯಮ್ಮ ನೀನಂತೂ. ನನಗೇನು ಕಾಲ ಎಲ್ಲ ಏನೂ ಇಲ್ಲ, ನಾನು ನಿಂತ್ಕೊಂಡಿರ್ತೀನಿ. ನೀನು ಕುಕ್ಕ, ನೀನು ಎದ್ದಾಡಬೇಡ. ನೀನು ಅಪ್ರೂಪಕ್ಕೆ ಬಂದಿದ್ಯಾ, ಕುಕ್ಕ ಬಾ ಅಂತ ನಾನು ಕರೀತೆ. ನೀನು ಕುಕ್ಕ, ನಾನು ಈಟತ್ತು ಅಲ್ಲಿ ಯಾರು ಮಂತಾಗ ಕುಕ್ಕಂಡೆ ಬಂದಿರೋದು. ನನಗೂ ಕುಕ್ಕಂಡು ಸಾಕಾತು, ಅದಕ್ಕೆ ಎದ್ದು ಬಂದೆ ಉಂಡು ಹೋಗೋಣ ಅಂತ ಹೇಳಿ. ಇದ್ದು ಒಂದೆರಡು ದಿವಸ ಇದ್ದು ಹೋಗ್ರಿ ಇಬ್ರು. ಏನೇ ಕಮಲಮ್ಮ ಚೆನ್ನಾಗಿದೀಯೇ? ಮೊದ್ಲು ಹಂಗು ಹಿಂಗು ಬತ್ತಿದ್ದಮ್ಮ ನೆಂಟ್ರ ಮನೆಗೆ. ಇತ್ತೀಚೆಗೆ ಯಾಕೆ ಬರ್ದಂಗೆ ಆಗ್ಬಿಟ್ಟಿದ್ಯಾ? ಮರ್ತ್ಬಿಟ್ಟಿದ್ಯೇನ ಮಳೆ ನಮ್ಮನ್ನ? ಇಲ್ಲ ಕಾಣ್ತಿಮಜ್ಜಿ, ನಾನು ಯಾಕೆ ಮರೆಯ ನಿಮ್ಮನ್ನ? ಎಲ್ಲ ನನ್ನ ನೆಂಟ್ರನ್ನ ಮರೆಯೋಕ್ಕಾಗುತ್ತೆ? ಏನು ಅಂದ್ರೆ ನನಗೂ ಓಡಾಡಕ್ಕಾಗಲ್ವಲ್ಲ, ಅದಕ್ಕೆ ಬೋರ್ಲಿಲ್ಲ. ಅದು ಸರಿ, ಹೆಂಗೆ ನನ್ನ ಮಗಳು ಈಗಲಾದ್ರೂ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಳ? ಮದುವೆ ಆಗ ಹೊಸ್ತಾಗೆ ಅಡುಗೆ ಮಾಡಕ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ, ಒಂದು ಕಸ ನೆವ್ಯಾಗ ಹೊಡಿಯಕ್ಕೆ ಬರಲ್ಲ ಅಂತ ಹೇಳ್ತಿದ್ದೆ. ಈಗ ಹೆಂಗೆ, ಈಗಲೂ ಹಂಗೆ ಇದ್ದಾಳ ಏನು? ಹೌದೌದು, ನಿನ್ನ ಮಗಳು ಒಂದೀಟು ಬದಲಾಗಿಲ್ಲ. ಅವಾಗ ಹೊಸ್ತಾ ನೀನು ಮದುವೆ ಮಾಡ್ಕೊಟ್ಟಾಗ ಹೆಂಗಿದ್ದಾಳು, ಹೆಂಗಿದ್ಲು, ಈಗಲೂ ಹಂಗೆ ಇದ್ದಾಳೆ ಅವಳು. ನೋಡಮ್ಮ, ಅಂತ ಸೊಸೆನ್ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ಇವಾಗ ಹೇಳ್ತಾ ಇದ್ವಿ. ಆವಾಗ ಯಾಕಾನ ಮದುವೆ ಮಾಡ್ಕೊಂಡು ಹೋದ್ನೋ ಏನೋ. ನಿನ್ನ ಮಗಳು ಅಂತಾನ ಬೈಕೆಂತಿದ್ದೆ, ಯಾತು ಮಾಡಕ್ ಬರಲ್ಲ, ಬರೇ ಸುಳ್ಳು ಹೇಳ್ತಾಳೆ, ಅದು ಇದು ಅಂತೇಳಿ ಬೈಕೆಂತಿದ್ದೆ. ಈಗ ನೋಡಿ ಹೆಂಗೆ ಹೋಗ್ಲತ್ಯ ನಮ್ಮ ಜಯಮ್ಮನ. ಅದಕ್ಕೆ ಮತ್ತಿಗೆ ಒಂದೇ ಸಲ ಯಾರೂ ಕಲ್ತ್ಕೊಂಬಲ್ಲ ಕೆಲಸನ, ಹೋಗ್ತಾ ಹೋಗ್ತಾ ಕಲಿತಾರೆ. ಕಮಲಜ್ಜಿ, ನೀನೇನು ತಪ್ಪು ತಿಳ್ಕೊಬೇಡ. ಅವಜ್ಜಿ ಕಿವೆ ಕೇಳಿಸಲ್ಲಮ್ಮ, ನಿನಗೂ ಗೊತ್ತಲ್ಲ. ಅದಕ್ಕೆ ನೀನೊಂದು ಹೇಳಿರಿ ಅದೊಂದು ಮಾತಾಡುತ್ತೆ. ಗೊತ್ತೇಳಪ್ಪ, ನನಗೇನು ಗೊತ್ತಿಲ್ವಾ ನಿಮ್ಮಜ್ಜಿ ವಿಷಯ? ಸರಿ ಬಿಡು, ಹೋಗು ಜಲ್ದು ತಾಂಬಂದು ಇಕ್ಕು ಅಂತ ಅನ್ನಪ್ಪ. ನಾವು ಯೋಟತ್ತಂತ ಇರೋಣ, ನಮ್ಗಂತೂ ಇಲ್ಲಿರೋಕೆ ಆಗ್ತಿಲ್ಲ, ಜಲ್ದು ಹೋಗ್ಬೇಕು ಅನ್ನಿಸ್ತೈತಿ. ಏನೋ ಎಲ್ಲ ಬಲವಂತ ಮಾಡ್ತೀರಾ ಅಂತೇಳಿ ಈಟತ್ತು ಉಳ್ಕೊಂಡಿದ್ವಿ. ಜಲ್ದು ನಿನ್ನೆಂತಿನ ಇಕ್ಕೆಂಬ ಅನ್ನಪ್ಪ, ಒಂದಿಟ್ಟು ಮುದ್ದೆನ ಉಂಡು ಹೋಗ್ತೀವಿ. ಸರಿ ಕಣಜ್ಜಿ, ಹೇಳ್ತೀನಿ, ನೀವು ಕೂತ್ಕೊಳ್ರಿ ಕೆಳಕ್ಕೆ. ಮಲ್ಲಿ ಅವ್ರಿಗೆ ಗೊತ್ತಾಗುತ್ತಂತೆ, ಹೋಗ್ಬೇಕಂತೆ, ಏನೋ ಕೆಲಸ ಅಂತೆ ಅರ್ಜೆಂಟು, ಜಲ್ದಿಕ್ಕೆಂಬ. ಕುಕ್ಕಳತಿ ಮಜ್ಜಿ, ಕುಕ್ಕ ನೀನು ನಮ್ಮ ಜೊತೆಗೆ ಉಂಬಿವೆಂತಿ. ಅಜ್ಜಿ ದೊಡ್ಡಪ್ಪ ಊಟ ಮಾಡ್ರಿ, ಊಟ ಮಾಡಿ ನಿಧಾನಕ್ಕೆ. ಆಗಳ ಹಾಲೆ ನೆಂಟ್ರಿಗೆ ಗೊತ್ತಿದ್ದಂಗೆ ಹಾಲೆ ಕೋಳಿ ಸಾರು ಮಾಡಿಕ್ಕೇವ್ರಿ. ಪರವಾಗಿಲ್ಲ ನಮ್ಮ ಕಾಳಿ. ನಾನು ಹೇಳೋದಕ್ಕೂ ಮೊದ್ಲೇನೆ ಮಾಡಿಕ್ಕೇಳು ಕೋಳಿ ಸಾರು ಇವತ್ತು. ಎಲ್ಗೋದ್ರಪ್ಪ ರಾಜ ನಿಮ್ಮ ಅಪ್ಪನೂ ಅಮ್ಮನೂ? ನಾವು ಉಮ್ತಿದಂಗೆ ಹೋಗ್ಬೇಕಪ್ಪ ಜಲ್ದು. ಹಂಗ ಎಲ್ಗೋದ್ರು ಹೋಗು, ಕರಿಯೋಗಿ ಹೋಗಿ ಹೇಳಿ ಹೋಗ್ಬಿಡ್ತೀವಿ ನಾವು. ಆಯ್ತು ಮಾವ, ಕರಿತೀನಿ. ಇಲ್ಲೇ ಎಲ್ಲ ಹೊರಗಡೆ ಹೋಗಿರ್ಬೇಕೇನಪ್ಪಯ್ಯ, ಕರಿತೀನಿ. ಅಮ್ಮಯ್ಯ ಇಲ್ಲಿ ಯಾರ ಮಂತಕ್ಕ ಹೋಗಿರ್ಬೇಕೇನಪ್ಪ? ಮಲ್ಲಿ ಎಲ್ಗೋತು ಅಮ್ಮಯ್ಯ? ನೇತ್ರ ಎಲ್ಗೋ ಹೋಗಿದ್ಲು, ಕರ್ಕೊಂಬತ್ತೀನಿ ಅಂತ ಹೇಳಿ ಓತು ಅತ್ತೆ. ಬರ್ತಾರೆ ಹೇಳ್ರಿ. ನೇತ್ರನೇ ನೋಡ್ಲಿಲ್ಲಪ್ಪ, ಎಲ್ಗೋದ್ಲ ಏನೋ, ಇಲ್ಲೇ ಇದ್ದಾರೆ ಅಂತಾರೆ. ಎಲ್ಗೋಗ್ಯಾಳ ಅವಳು?
ನಾವು ಅವಳನ್ನ ಮಾತಾಡ್ಸೋಣ ಅಂತಂದ್ರೆ ಬರ್ಲೇ ಇಲ್ವಲ್ಲ ಈಟತ್ತಾದ್ರೂ ಒಂದ್ವೇಳೆ ಬಂದ್ರೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಕಣೋ ಗೋವಿಂದ. ಹೆಂಗೈದಾಳೋ ಏನೋ. ಉಣ್ಣಮ್ಮ ಇವಾಗ ನಾವು ಬಹುಟತಿಗೆ ಬತ್ತಾಳೆ ನೇತ್ರ ಮಾತಾಡ್ಸ್ಕೊಂಡು ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.